ನಮಸ್ತೆ. ಶ್ರೀ ಪರಂಜ್ಯೋತಿಯ ಪವಾಡವನ್ನು ಕೇಳೋಣ. ಒಡಿಶಾದ ಮಯೂರ್ಭಂಜ್ನ ನಾರಾಯಣ್ ಸೂರೇನ್ರವರು ಅವರಿಗಾದ ಅದ್ಭುತ ಪವಾಡವನ್ನು ಹೀಗೆ ಹಂಚಿಕೊಳ್ಳುತ್ತಿದ್ದಾರೆ. ನಾನೊಬ್ಬ ರೈತ ಮತ್ತು ನಾನು ನನ್ನ 2 ಎಕರೆ ಜಮೀನಿನ ಉತ್ಪತ್ತಿಯಿಂದ ಬಂದ ಆದಾಯದಿಂದ ನನ್ನ ಕುಟುಂಬವನ್ನು ನಿಭಾಯಿಸುತ್ತಿದ್ದೆ. ಕಳೆದ ವರ್ಷ ಭತ್ತದ ಬೆಳೆಯು ಸ್ಟೆಮ್ ಬೋರರ್ ಕೀಟಗಳಿಂದ ಬಹಳ ತೀವ್ರವಾಗಿ ಹಾನಿಗೊಳಗಾಯಿತು. ಪರಿಣಾಮವಾಗಿ ಅದು ಕಂದು ಬಣ್ಣಕ್ಕೆ ತಿರುಗಿತು ಮತ್ತು ಅಂತಿಮವಾಗಿ ಒಣಗಿ ಹೋಯಿತು. ಯಾವುದೇ ಫಸಲನ್ನು ಪಡೆಯುವ ಎಲ್ಲ ಭರವಸೆಗಳನ್ನು ನಾನು ಕಳೆದುಕೊಂಡೆ. ನಾವು ಅಸಹಾಯಕರಾಗಿದ್ದರಿಂದ ನಾವು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನಮ್ಮ ಬೆಳೆಯನ್ನು ಕಾಪಾಡಲು ಪ್ರಾರ್ಥಿಸಿದೆವು. ನಾನು ಮತ್ತು ನನ್ನ ಹೆಂಡತಿ ನಮ್ಮ ಬೇಸಾಯ ಮಾಡಿದ್ದ ಭೂಮಿಯ ಸುತ್ತಲೂ ನಿರಂತರವಾಗಿ ಮೂಲಮಂತ್ರವನ್ನು ಜಪಿಸುತ್ತಾ 3 ಪ್ರದಕ್ಷಿಣೆಗಳನ್ನು ಹಾಕಿದೆವು ಮತ್ತು ಸೋಮಜಲವನ್ನು ಭೂಮಿಗೆ ಚಿಮುಕಿಸಿದೆವು. ನಾವು ನಮ್ಮ ಜಮೀನನ್ನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಪಾದಗಳಲ್ಲಿ ಸಮರ್ಪಿಸಿ ಶರಣಾದೆವು. ದೈವಿಕ ಆಶೀರ್ವಾದವು ನಮ್ಮ ಮೇಲೆ ಸುರಿಸಲಾಯಿತು. ಕೀಟಗಳು ನಮ್ಮ ಜಮೀನನ್ನು ಬಿಟ್ಟು ಹೋದವು. ನಮಗೆ ಸಂಪೂರ್ಣ ಆಶ್ಚರ್ಯವಾಗುವಂತೆ ಭತ್ತದ ಗಿಡಗಳು ಕೆಲವು ದಿನಗಳ ನಂತರ ಮತ್ತೆ ಹಸುರಾದವು ಮತ್ತು ಚೆನ್ನಾಗಿ ಬೆಳೆದವು. ನಾವು ಪ್ರತಿ ವರ್ಷಕ್ಕಿಂತ ಹೆಚ್ಚು ಫಸಲನ್ನು ಪಡೆದೆವು. ನಮ್ಮ ಸುತ್ತಮುತ್ತಲಿನ ಭತ್ತದ ಫಸಲು ಕೀಟಗಳಿಂದಾಗಿ ಹಾಳಾಗಿತ್ತು ಮತ್ತು ಇದು ಕೇವಲ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ರಕ್ಷಣೆಯಿಂದ ಮಾತ್ರವೇ ಸಾಧ್ಯವಾದ ಈ ಪವಾಡವನ್ನು ನೋಡಿ ಜನರು ಆಶ್ಚರ್ಯಚಕಿತರಾದರು. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸಿದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪಾದ ಕಮಲಗಳಿಗೆ ನಾನು ಅನಂತ ಕೋಟಿ ಧನ್ಯವಾದಗಳನ್ನು ಮತ್ತು ಅಪಾರವಾದ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಐಶ್ವರ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ.